ಪೆಟ್ರೋಲು ವಿತ್ ಪ್ಲಸ್ CNG ವೆಹಿಕಲ್ ಫಿಟ್ ಮಾಡಿದ್ದಾರೆ. ಇದು CNG ನಿಮಗೆ ಆರಾಮಾಗಿ ಒಂದು 18 ಮೈಲೇಜ್ ಬರ್ತಾ ಇದೆ. ಸಿಟಿಯಲ್ಲಿ 20 ಬರ್ತಾ ಇದೆ ಮೈಲೇಜು. ಆರಾಮಾಗಿ ನೀವು ಫುಲ್ ಟ್ಯಾಂಕ್ CNG ಮಾಡಿಬಿಟ್ರೆ ಕಣ್ಣು ಮುಚ್ಕೊಂಡು ಅರೌಂಡ್ 250 ಕಿಲೋಮೀಟರ್ಸ್ ಹೋಗಿ ಬರ್ಬೋದು. ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಾರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ತರಿಸಿದ್ದೀನಿ. ಅದನ್ನು ಜಾಗ್ವಾರ್ XF 20D ವೇರಿಯಂಟು, ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಟ್ರಿ ಯೂಸ್ ಗಾಡಿ ಬೇಕು, ಆಟೋಮೆಟಿಕ್ ಗಾಡಿ ಬೇಕಂದ್ರೆ ತಗೊಳ್ಬೋದು. E2O ನನ್ನ ಹತ್ರ ಬ್ಯಾಟ್ರಿ ಕಾರ್ ಇದೆ. ಅಲ್ಲಿ ನನ್ನ ಹತ್ರ ಮರ್ಸಿಡೀಸ್ ಬೆನ್ಸ್ CLA ಕೂಡ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಅದನ್ನು 2016 ಮಾಡೆಲ್ ವೆಹಿಕಲ್, ಬೆನ್ಸ್ CLA 200 ಡೀಸೆಲ್ ವೇರಿಯಂಟು, ಸ್ಪೋರ್ಟ್ಸ್ ಲುಕ್ ಬರುತ್ತೆ ಇದು ನಿಮಗೆ. ಜಾಜ್ ಅಲ್ಲಿ ಕೂಡ ಯಾರು ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಜಾಜ್ನು ಕೂಡ ಇದೆ, 2016 ಮಾಡೆಲ್ ಗಾಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜ್ ಗಾಡಿ ಬೇಕು, ಕಾಂಪ್ಯಾಕ್ಟ್ XUV ಗಾಡಿ ಬೇಕು, ಒಳ್ಳೆ ಲುಕ್ ಗಾಡಿ ಬೇಕು XUV ತರ ಅಂದ್ರೆ KUV 100 ತಗೊಳ್ಳಿ. ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದೀನಿ. 2017 ಮಾಡೆಲ್ ಆಟೋಮೆಟಿಕ್ ಗಾಡಿ, ಅದನ್ನು SX ಆಪ್ಷನಲ್ಲು. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿ. ಬೈ ಶಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ, ಅದನ್ನು 16 ಮಾಡೆಲ್ VXI ಆಪ್ಷನಲ್ ವೆಹಿಕಲ್. ತುಂಬ 18 ಮಾಡಲು ZDI ಟಾಪ್ ಎಂಡ್ ವೇರಿಯಂಟ್ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇದ್ರಲ್ಲಿ ನೋಡ್ತಾ ಇದ್ದೀರಾ ಹೊಸ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ಇಂಟೀರಿಯರ್ ಮೊನ್ನೆ ರೀಸೆಂಟ್ಲಿ ಹಾಕಿರೋದು. ಹೊಸ ಆಟೋಮೆಟಿಕ್ ಗಾಡಿಯಲ್ಲಿ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂದರೆ ಮಾರುತಿ ನಂತರ ಬೆಲೆನೂ ಕೂಡ ಇದೆ. 2018 ಮಾಡೆಲ್ ವೆಹಿಕಲ್, ತುಂಬ ರಿಟ್ಸ್ ಕೂಡ ಇದೆ ಪ್ರವೀಣ್ ನನ್ನ ಹತ್ರ. 2010 ಮಾಡೆಲ್ ವೆಹಿಕಲ್ ಇದು. ಪೆಟ್ರೋಲ್ ಇಂಜಿನ್ VXI ವೇರಿಯಂಟು, ಅದನ್ನು 57. ಯಾರೂ ಲೋ ಬಜೆಟಲ್ಲಿ ನೋಡ್ತಾ ಇದ್ದವ್ರಿಗೆ ಫೈನಲ್ ಆಗಿ ಒಂದೇ ಬೆಲೆ 99,000 ಬಂದರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ 1,90,000, 1,90,000ಗೆ 2010 ಮಾಡೆಲ್ i10, ಅದನ್ನು ಸಿಂಗಲ್ ಓನರು, ಫ್ರೆಶ್ FC ಆಗಿರೋದು ಗಾಡಿ. ಗುಡ್ ವೆಹಿಕಲ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಅಂದರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 225 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್ 1,95,000 ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ 2,90,000, 2,90,000 ಫೈನಲ್ ಆಗಿ ಮಾಡ್ಕೊಡ್ತೀನಿ. 3,25,000 ಬಂದರೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಟಾಟಾ ಜಸ್ಟ್ ಲೋನ್ ನೋಡೋರಿಗೆ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 80-90% ಲೋನ್ ಮಾಡ್ಕೊಡ್ತೀನಿ. ಓಕೆ, ಪ್ಯಾನ್ ಇಂಡಿಯಾ ಮಾಡ್ತಾರೆ, ಕರ್ನಾಟಕ ಮಾಡ್ಕೊಡ್ತಾರೆ. ಥ್ರೂ ಔಟ್ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರಬೇಕು. ಪ್ರೊಫೈಲ್ ಇವಾಗ ಪ್ಯಾನ್ ಇಂಡಿಯಾ ಅಂದರೆ ಹಿಂಗಂದ್ರೆ ಸ್ಯಾಲರಿಡ್ ಮಾತ್ರ ಪ್ಯಾನ್ ಇಂಡಿಯಾ ಆಗುತ್ತೆ. ಓಕೆ, ಥ್ರೂ ಔಟ್ ಕನ್ನಡಗೆ ಯಾವ್ದು ಕಸ್ಟಮರ್ ಇರಲಿ ಮಾಡ್ಕೊಡ್ತೀನಿ, ಕೊಡ್ತಾ ಇದ್ದೀನಿ. ಅದು 2,95,000ಗೆ 2,95,000. ಅದು ಕೂಡ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಫೈನಲ್ ಆಗಿ ಒಂದೇ ಬೆಲೆ 2,75,000, 2,75,000ಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದ್ದೀನಿ. ಅದು ನೋಡ್ತಾ ಇದ್ದಾರೆ ಬರೀ 3,35,000. ಫೈನಲ್ ಆಗಿ ಒಂದೇ ಬೆಲೆ 3,45,000, 3,45,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಟಿಯಾಗ ಲೋನ್ 90% ಆಗ್ಬೋದಾ? ಆರಾಮಾಗಿ ಆಗುತ್ತೆ. ಕೂಡ ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್ ಅರೌಂಡ್ 3,40,000 ನಿಮಗೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ 4,40,000 ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಒಂದು 5,40,000 ಅವರು ತೊಗೊಂಡ್ಬನ್ನಿ ಬಿಟ್ಟಿರೋದು. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಬರೀ 5,50,000, 5,50,000ಗೆ ಒಂದು 2013 ಮಾಡಲು XUV 500 W8 ಮಾಡಲ್ ಗಾಡಿ ನಾನು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 15 ಮಾಡಲ್ ಗಾಡಿ ಬರೀ 4,70,000, 4,00,000. ಬೈ ಫಸ್ಟ್ ವೆಹಿಕಲ್ ನ್ಯಾನೋ ಇದೆ, ನ್ಯಾನೋ ಟ್ವಿಸ್ಟ್, ಹೇಳಿ ಡೀಲ್ಸ್ ಇದ್ರ ಬಗ್ಗೆ. ಪ್ರವೀಣ್ ಬೈ ಮೊದಲೇ ಗಾಡಿ ನೋಡ್ತಾ ಇದ್ದೀರಾ, ನನ್ನ ಹತ್ರ ಆಟೋಮೆಟಿಕ್ ಸ್ಮಾಲ್ ಕಾರ್ ಬಂದಿದೆ. ಎಲ್ಲರೂ ಹೇಳ್ತಾ ಇದ್ರು ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಸ್ಮಾಲ್ ಕಾರ್ ಬೇಕು ಸರ್, ಅದನ್ನು ಆಟೋಮೆಟಿಕ್ ಇದ್ದರೆ ಒಳ್ಳೆಯದು. ಯಾಕಂದರೆ ಮೈಲೇಜ್ ಬರೋದು ಗಾಡಿ ಬೇಕು, ಸಿಟಿಯಲ್ಲಿ ಟ್ರಾಫಿಕಲ್ಲಿ ಓಡಾಡೋಕ್ಕೆ ಒಂದು ಸಿಟಿ ಯೂಸ್ಗೆ ಒಳ್ಳೆ ಗಾಡಿ ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಒಂದು ನ್ಯಾನೋ ತರಿಸಿದ್ದೀನಿ. ನನ್ನ ಹತ್ರ ಲಾಸ್ಟ್ ಟೈಮ್ ನ್ಯಾನೋ ಇತ್ತು, ಎಲ್ಲ ಸೇಲ್ ಆಗಿತ್ತು. 2016 ಮಾಡಲ್ ಆಟೋಮೆಟಿಕ್ ವೆಹಿಕಲ್ಲು, ಅದನ್ನು ವೆಲ್ ಮೇಂಟೈನ್ ಮಾಡಿರೋದು. ಟ್ವಿಸ್ಟ್ ಅಂತ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಡಿಕ್ಕಿ ಕೂಡ ಓಪನ್ ಆಗುತ್ತೆ ನಿಮಗೆ. ಆ್ಯಂಡ್ ನೋಡ್ತಾ ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ ಕಾರು. ಮೈಲೇಜ್ ಸಿಟಿಯಲ್ಲಿ ನಿಮಗೆ 20-22 ಬರುತ್ತೆ, ಲಾಂಗಲ್ಲಿ 25-26 ಬರುತ್ತೆ ಮೈಲೇಜು. ಒಳ್ಳೆ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಗುಡ್ ವೆಹಿಕಲ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಅಂದರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 225 ಹೇಳ್ತಾಯಿದ್ರು. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್ 1,95,000, 1,90,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಲೋನ್ ಆಪ್ಷನ್ ನೋಡೋರು ಇದಕ್ಕೆ ಲೋನ್ ನೋಡ್ತಾ ಇದ್ದೀರಾ ಹಂಗೆ ಕಣ್ಣು ಮುಚ್ಕೊಂಡು ಸರ್. ಪ್ರೊಫೈಲ್ ಚೆನ್ನಾಗಿದ್ದರೆ 0 ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೂ ಕೂಡ ನಿಮಗೆ ಒಂದು 20,000-30,000 ಡೌನ್ ಪೇಮೆಂಟ್ ಬರ್ಬೋದು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ಬಿಡ್ತೀನಿ. ಓಕೆ, ಒಂದು 2 ವೀಲರ್ ಡೌನ್ ಪೇಮೆಂಟಲ್ಲಿ ಒಂದು ವೆಹಿಕಲ್ ಸಿಕ್ಕಿದೆ, ಅದು ಕೂಡ ನ್ಯಾನೋ ಟ್ವಿಸ್ಟ್ ಆಟೋಮೆಟಿಕ್. ವಿಸಿಟ್ ಮಾಡಿ ಸಾಗೋ ಕಾಸು. ಹಾಗೆ ಒಂದು XUV ಕೇಳೋರ್ಗೆ ಒಂದು ಬ್ಲ್ಯಾಕ್ ಕಲರ್ XUV ಇದೆ, ಹೇಳಿ ಡೀಲ್ಸು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, ನನ್ನ ಹತ್ರ XUV 500 ಕೂಡ ಇದೆ. ದೊಡ್ಡ ಗಾಡಿ ಬೇಕು ಅಂತ ಎಲ್ಲರೂ ಹೇಳ್ತಾಯಿದ್ರು, ದೊಡ್ಡ ಗಾಡಿ ಬೇಕು, ಅದೂ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದೂ ಬ್ಲ್ಯಾಕ್ ಕಲರಲ್ಲಿ ಇದೆ, 2013 ಮಾಡಲು, ಅದನ್ನು W8 ಸೆಕೆಂಡ್ ಓನರು. ಶೋರೂಮ್ ಸರಿ, ಶೋರೂಮ್ ಮಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ನೋಡ್ತಾ ಇದ್ದೀರಾ.
ವೆಹಿಕಲ್ ಇಂಟೀರಿಯರ್ ಎಲ್ಲ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಕಂಡೀಷನಲ್ಲಿ ಇದೆ ವೆಹಿಕಲ್. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಒಂದು 8 ಸೀಟರು ಒಳ್ಳೆ ಮೇಂಟೈನ್ ಮಾಡಿರೋದು ವಿತ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸು ಎಲ್ಲ ಅಪ್ ಟು ಡೇಟ್ ಇದೆ ಪ್ರವೀಣ್. ಜಸ್ಟ್ ರೆಡಿ ಫಾರ್ ಯೂಸ್ ಅಂತ ಹೇಳ್ಬೋದು. ಸರ್ವಿಸ್ ಆಗಿ ಒಂದು 1000 ಕಿಲೋಮೀಟರ್ ಓಡಿಸಿಲ್ಲ ಅವರು, ತೊಗೊಂಡ್ಬನ್ನಿ ಬಿಟ್ಟಿರೋದು. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಬರೀ 5,50,000 5,50,000ಗೆ ಒಂದು 2013 ಮಾಡಲು XUV 500 W8 ಟಾಪ್ ಎಂಡ್ ಶೋರೂಮ್ ಮೇಂಟೈನ್ ವೆಹಿಕಲ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಲೋನ್ ಆಪ್ಷನ್ ನೋಡೋರಿಗೆ XUV ಲೋನ್ ಇದನ್ನು ಕೂಡ ಮಾಡ್ಕೊಡ್ತೀನಿ ಪ್ರವೀಣ್. ಆರಾಮಾಗಿ ಒಂದು 80 to 90% ಲೋನ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಟಾಟಾದಲ್ಲಿ ನೋಡ್ತಾ ಇದ್ದಾರೆ. ಟಾಟಾ ಜಸ್ಟ್ ಕೂಡ ತರಿಸಿದ್ರೆ ಹೇಳಿ. ಟಾಟಾ ಜಿಸ್ಟ್ ಕೂಡ ಇದೆ ನನ್ನ ಹತ್ರ. ಅದೂ 2015 ಮಾಡಲ್ ವೆಹಿಕಲ್ಲು, ಡೀಸೆಲ್ ಇಂಜಿನು, XT ಟಾಪ್ ಎಂಡ್ ವೇರಿಯಂಟು. ಅದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS ಬ್ರೇಕ್, ಮ್ಯಾಗ್ ವೀಲು, ಕ್ಲೈಮ್ಯಾಕ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ನಿಮಗೆ ಸೈಡ್ ಮಿರರ್ ಎಲ್ಲ ಆಟೋಮೆಟಿಕ್ ಅಡ್ಜಸ್ಟೇಬಲ್ ಬರುತ್ತೆ. ಆ್ಯಂಡ್ ಪ್ಲಸ್ ಬ್ಯಾಕು ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರವೀಣ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದೂ ಕೂಡ ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್. ಅರೌಂಡು 3,25,000 ಬಂದರೆ ಫೈನಲ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಟಾಟಾ ಜಸ್ಟ್ ಲೋನ್ ನೋಡೋರಿಗೆ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 80-90% ಲೋನ್ ಮಾಡ್ಕೊಡ್ತೀವಿ. ಓಕೆ, ಇದು ಕೂಡ 80-90% ಆರಾಮಾಗ್ತಿದೆ. ಹಾಗೆ ಟಾಟಾದಲ್ಲಿ ನೋಡಿದ್ರೆ ಟಾಟಾ ಟಿಯಾಗೋ, ಟಾಟಾ ಜಿಸ್ಟ್ ಬೇಡ ನಿಮಗೆ ಸ್ಮಾಲ್ ಕಾರ್ ಬೇಕು ಅಂದ್ರೂ ಕೂಡ ಹ್ಯಾಚ್ ಬ್ಯಾಕಲ್ಲಿ ಟಾಟಾ ಟಿಯಾಗೋನು ಕೂಡ ಇದೆ. ಇದೂ ಕೂಡ 2016 ಮಾಡಲ್ ವೆಹಿಕಲ್ಲು, ಟಾಪ್ ಎಂಡ್ ವೇರಿಯಂಟು, XT ಟಾಪ್ ಎಂಡ್ ವೇರಿಯಂಟ್. ಇದು ವೆಲ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸು, ಕಂಪನಿ ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಕೂಡ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಟೈರ್ಸ್ ಎಲ್ಲ 60% ಟೈರ್ಸ್ ಇದೆ. ಪೆಟ್ರೋಲ್ ಇಂಜಿನ್ ಇದು. ಆಲ್ಮೋಸ್ಟ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ದರೆ ಕಸ್ಟಮರು ಫೈನಲ್ ಆಗಿ ಒಂದೇ ಬೆಲೆ 3,45,000 3,45,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ, ಟಿಯಾಗೋ ಲೋನ್ 90% ಆಗ್ಬೋದಾ? ಆರಾಮಾಗಿ ಆಗುತ್ತೆ. ಓಕೆ, ಸೊ ಡೌನ್ ಪೇಮೆಂಟ್ ಅಂತ ನೋಡಿದ್ರೆ ಡೌನ್ ಪೇಮೆಂಟ್ ಆಗಿ ನೋಡಿದ್ರೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಒಂದು 40,000 to 50,000 rupees ಬರ್ಬೋದು. ಓಕೆ, ಒಂದು 50,000 to 60,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಸಿವಿಲ್ ಕ್ರೆಡಿಟ್ ಚೆನ್ನಾಗಿತ್ತು ಅಂದರೆ ಲೋನ್ ಆಗ್ತಿದೆ. ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ತರಿಸಿದ್ರೆ. ಡೀಸೆಲ್ ಪೆಟ್ರೋಲ್ ಇದು ಸರ್? ಡೀಸೆಲ್ ರ್ಯಾಪಿಡ್ ಇದು ಪ್ರವೀಣ್. ಇದು ಓಕೆ, 2013 ಮಾಡಲು ಸ್ಕೋಡಾ ರ್ಯಾಪಿಡ್ ಡೀಸೆಲ್ಲು ತುಂಬ ಚೆನ್ನಾಗಿದೆ. TDI ಇಂಜಿನು. ಇದು ಬಂದ್ಬಿಟ್ಟು ಆಂಬಿಯಂಟ್ ವೇರಿಯಂಟು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಎಲ್ಲ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ ಸಕ್ಕದಾಗಿ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ ನಿಮಗೆ ಸ್ಕೋಡಾದಲ್ಲಿ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದೂ ಕೂಡ ಫೈನಲ್ ಆಗಿ ಒಂದೇ ಬೆಲೆ 2,75,000 2,75,000ಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದ್ದೀನಿ. ಅದೂ 2013 ಮಾಡಲ್ ಡೀಸೆಲ್ ಗಾಡಿ. ಓಕೆ, ಇದಕ್ಕೆ ಲೋನು 13 ಮಾಡಲ್ಗೆ ಆರಾಮಾಗಿ ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 75-80% ಲೋನ್ ಆಗುತ್ತೆ. ಓಕೆ, 85% ಆರಾಮಾಗಿ ಆಗುತ್ತೆ, 80% ಆರಾಮಾಗಿ ಆಗುತ್ತೆ. ಹಾಗೆ ಸ್ಟಿಂಗ್ರೇ ಕೂಡ ಇದೆ, ವ್ಯಾಗ್ನರ್ ಸ್ಟಿಂಗ್ರೇ ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವ್ಯಾಗನರ್ ಸ್ಟಿಂಗ್ರೇ ಇದೆ ನನ್ನ ಹತ್ರ. ಅದೂ VXC ಟಾಪ್ ಎಂಡ್ ವೇರಿಯಂಟು, ಅಲಾಯ್ ವೀಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು. ಇದು ಶೇಪು ನ್ಯೂ ಶೇಪ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೂಡ ಬರುತ್ತೆ ನಿಮಗೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಆ್ಯಂಡ್ ಲೆದರ್ ಸೀಟ್ಸ್ ಎಲ್ಲ ಒಳಗಡೆ ಹಾಕಿದ್ದಾರೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ವ್ಯಾಗನರ್ ಅಂದರೆ ಆಲ್ಮೋಸ್ಟ್ ನನಗೆ ಮಂಗಳೂರು, ಹಾಸನ, ಚಿಕ್ಕಮಂಗ್ಳೂರು ಈ ಸೈಡ್ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಮಾರುತಿ ಗಾಡಿಗಳೂ ಜಾಸ್ತಿ ಯೂಸ್ ಮಾಡೋದು. ಅವರು ಮಾರುತಿ ಲವರ್ಸ್ ಅಂತ ಹೇಳ್ತಾರೆ. ಸರ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ₹1 ಖರ್ಚಿಲ್ಲ. ಟೈರ್ಸ್ ಕೂಡ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದೆ, ಕಂಪನಿ ಸಿಸ್ಟಮ್ ಇದೆ. ಆ್ಯಂಡ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಇದು ನಿಮಗೆ ಫೋಕ್ ಲ್ಯಾಂಪ್ಸು ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು ಪ್ರವೀಣ್. ಇದೂ ಕೂಡ ನಿಮಗೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದೂ ಜಸ್ಟು 2,95,000 2,95,000ಗೆ 2014 ಮಾಡಲು ವ್ಯಾಗನರ್ ಸ್ಟಿಂಗ್ರೇ ಅಂತ ಹೇಳ್ತಾ ಇರೋದು. VXC ಟಾಪ್ ಎಂಡ್ ವೇರಿಯಂಟು ಕೊಡ್ತಾ ಇದ್ದೀನಿ. ಅದು 2,95,000ಗೆ 2,90,000. ಅದು ಕೂಡ ಟಾಪ್ ಎಂಡ್ ವೆಹಿಕಲ್ಲು ನಿಮಗೆ ಸಿಗ್ತಿದೆ. ನೋಡ್ಬೋದು 3 ಲಕ್ಷ ಬಿಲೋದಲ್ಲಿ ಯಾರು ನೋಡ್ತಿದೆ. ಸ್ಟಿಂಗ್ರೇ ಅದೊಂದು ಕೂಡ ಆಪ್ಷನಲ್ ವೆಹಿಕಲ್ ಇರುತ್ತೆ. ಪೆಟ್ರೋಲ್ ವರ್ಷನು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಈ ವೆಹಿಕಲ್ ಕೂಡ VXI ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. K10 ಹೇಳಿ ವೆಹಿಕಲ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, ಆಲ್ಟೋ K10 ಕೂಡ ಇದೆ ನನ್ನ ಹತ್ರ. 2019 ಮಾಡಲ್ VXI ವೇರಿಯಂಟು. ಅದೂ ಟಾಪ್ VXC ಆಪ್ಷನಲ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ. ಚೆನ್ನಾಗಿದೆ ವೆಹಿಕಲ್ಲು. ಆಲ್ಮೋಸ್ಟ್ ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸು. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ. ಇಂಜಿನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನು ಕೂಡ ನೋಡ್ತಾ ಇದ್ದಾರೆ ಕಂಡೀಷನಲ್ಲಿ ಇದೆ. ಇಂಟೀರಿಯರ್ ಕೂಡ ಗುಡ್ ಕಂಡೀಷನ್ ಇದೆ. ವೆಲ್ ಮೇಂಟೈನ್ ಮಾಡಿ ಪ್ರವೀಣ್. ತೊಗೊಂಡೋಗಿ ಏನು ಖರ್ಚು ಮಾಡೋಂಗಿಲ್ಲ. ನನ್ನ ಪ್ರಕಾರ ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್. ಅರೌಂಡ್ 3,40,000 3,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,40,000 ಫೈನಲ್ ಪ್ರೈಸಾ? ಲೋನ್ ಆಪ್ಷನ್ ನೋಡೋರು ಇದಕ್ಕೆ ಆರಾಮಾಗಿ ಇದಕ್ಕೆ 40,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಮಿಕ್ಕಿದ 3 ಲಕ್ಷ ಲೋನ್ ಮಾಡ್ಕೊಡ್ಬೇಡ. ನೋಡ್ಬೋದು ಪ್ರೈಸಿಂಗಲ್ಲಿದೆ. ಯಾರು ಲೋನ್ ಆಪ್ಷನ್ ನೋಡ್ತಾರೆ ಇದು ಕೂಡ ಪ್ರೈಸಿಂಗಲ್ಲಿ ಕೊಡ್ತಿರೋದು. ಹಾಗೆ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಇದೆ.
ಪೋಲೋ ಹೇಳಿ ವೀಲ್ಸ್. ಪೋಲೋ ನೋಡ್ತಾ ಇದ್ದೀರಾ ಪ್ರವೀಣ್, ಇದನ್ನು ಕೂಡ ಪೋಲೋ 2017 ಮಾಡಲ್ ಇದು. ಇದರಲ್ಲಿ ಬಂದ್ಬಿಟ್ಟು TSI ಇಂಜಿನ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಅಲಾಯ್ ವೀಲ್ಸ್, ಲೇಟೆಸ್ಟ್ ಅಲಾಯ್ ವೀಲ್ಸ್ ಇದೆ. ಕಟ್ ಸ್ಟೇರಿಂಗ್ ಬರುತ್ತೆ ನಿಮಗೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್ ಎಲ್ಲ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. 2017 ಮಾಡಲ್ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. 60,000 ಓಡಿರೋದು ರಿಕಾರ್ಡೆಡು. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ, ಒಂದು 5,40,000, 5,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 5,40,000 ಬಂದರೆ ಫೈನಲೈಸ್ ಮಾಡ್ತಾ ಇದ್ದೀರಾ. ಓಕೆ, ಲೋನ್ ಆಪ್ಷನ್ ನೋಡ್ರಿ ಆರಾಮಾಗಿ ಲೋನ್ ಇದು ಕೂಡ ಒಂದು 90% ಲೋನ್ ಮಾಡ್ಕೊಟ್ಟು ಜಸ್ಟ್ 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳೋಕೆ ಹೇಳಿ. ಪೆಟ್ರೋಲ್ ವರ್ಷನ್ ಯಾರು ನೋಡ್ತಾರೆ ಅದು ಕೂಡ Volkswagen ಪೋಲೋ ಪೆಟ್ರೋಲ್ ವರ್ಷನ್ ಅಲ್ಲ ಇದು? ಹೌದು. ಓಕೆ, ಒಂದು ಶಿಫ್ಟ್ ಕೂಡ ಇದೆ, ಅದು ಕೂಡ ಟಾಪ್ ಎಂಡ್. ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಶಿಫ್ಟೂ ಕೂಡ ಇದೆ, ಅದನ್ನು ಡೀಸೆಲ್ ವೇರಿಯಂಟು. 2013 ಮಾಡಲ್ ZDI ವೇರಿಯಂಟು ಡೀಸೆಲ್ಲು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಮಾರುತಿ ಗಾಡಿಗಳು, ಡೀಸೆಲ್ ಗಾಡಿಗಳು ಅಂತ ಫುಲ್ ಡಿಮ್ಯಾಂಡ್ ಆಗಿದೆ. ಹೊಸ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಮೈಲೇಜ್ ಗಾಡಿಗಳು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಅಂದರೆ ಒಂದೇ ಮಾರುತಿ ಶಿಫ್ಟ್, ಮಾರುತಿ ಡಿಸೈರ್, ಎನಿಥಿಂಗ್ ಮಾರುತಿ ಗಾಡಿಗಳು ನೀವು ಯಾವುದನ್ನು ತೊಗೊಳ್ಳಿ, ಡೀಸೆಲ್ ಗಾಡಿಗಳು ಫುಲ್ ಡಿಮ್ಯಾಂಡಲ್ಲಿದೆ. ಸರ್ ಇದು ಬಂದುಬಿಟ್ಟು 13 ಮಾಡಲ್ಲು, ವೆಲ್ ಮೇಂಟೈನ್ ಮಾಡಿರೋ, ತೊಗೊಂಡೋಗಿ ₹1 ಖರ್ಚು ಮಾಡೋ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿದೆ. ಲೆದರ್ ಸೀಟ್ಸ್ ಆಗಲಿ, ಏರ್ ಬ್ಯಾಗ್, ABS ಎಲ್ಲ ಸಿಗುತ್ತೆ ನಿಮಗೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ 4,40,000, 4,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಇದಕ್ಕೆ 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ 40,000 60,000 70,000 ಡೌನ್ ಪೇಮೆಂಟ್ ಬರೋದು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ, ಪ್ಯಾನ್ ಇಂಡಿಯಾ ಮಾಡ್ತಾರೆ, ಕರ್ನಾಟಕ ಮಾಡ್ಕೊಡ್ತಾ ಇರೋದು? ಥ್ರೂ ಔಟ್ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರಬೇಕು. ಪ್ರೊಫೈಲ್ ಇವಾಗ ಪ್ಯಾನ್ ಇಂಡಿಯಾ ಅಂದರೆ ಹಿಂಗಂದ್ರೆ ಸ್ಯಾಲ್ರಿಡ್ ಮಾತ್ರ ಪ್ಯಾನ್ ಇಂಡಿಯಾ ಆಗುತ್ತೆ. ಓಕೆ, ಥ್ರೂ ಔಟ್ ಕರ್ನಾಟಕಗೆ ಯಾವುದೂ ಕಸ್ಟಮರ್ ಇರಲಿ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ಬೇಕಂದರೆ ಸ್ಯಾಲ್ರಿ ಕಸ್ಟಮರ್ಗೆ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಓಕೆ, ಒಂದು i20 ಕೂಡ ತರಿಸಿದ್ದಾರೆ, ಅದು ಕೂಡ ಲೋ ಬಜೆಟಲ್ಲಿ. ಎಲ್ಲಿ ಡೀಲ್ಸು? i20 ಕೂಡ ನೋಡ್ಬೋದು ಪ್ರವೀಣ್. 2013 ಮಾಡಲ್ ವೆಹಿಕಲ್ಲು i20, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್, ಸ್ಪೋರ್ಟ್ಸ್ ವೇರಿಯಂಟು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ ನಿಮಗೆ, ಆ್ಯಂಡ್ ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ತೊಗೊಂಡೋಗಿ ಖರ್ಚು ಮಾಡೋಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ ಪ್ರವೀಣ್. ಇದನ್ನು ಕೂಡ ನೋಡ್ತಾ ಇದ್ದಾರೆ ಬರೀ 3,35,000, 3,35,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಲೋನ್ ಆಪ್ಷನ್ ನೋಡ್ರಿ. ಈ ವೆಹಿಕಲ್ ಲೋನ್ ಆಪ್ಷನ್ ಇದಕ್ಕೂ ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ 75% ಲೋನ್ ಮಾಡ್ಕೊಡ್ತೀನಿ. 70% ಆರಾಮಾಗಿ ಲೋನ್ ಆಗ್ತಿದೆ. ನೋಡ್ಬೋದು, ಗಾಡಿ ಕೂಡ ಕಂಡೀಷನ್ ಚೆನ್ನಾಗಿದೆ. ಸೊ ಬಂದು ವಿಸಿಟ್ ಮಾಡಿ. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ವೆಹಿಕಲ್. ಓಕೆ, ಇನ್ನೊಂದು ವೆಹಿಕಲ್ ಇದರ ನಮ್ಮ ಮುಂದೆ ಒಂದು ಕಾಂಪ್ಯಾಕ್ಟ್ XUV ಒಂದು ಫೋರ್ಡ್ ಈಕೋ ಸ್ಪೋರ್ಟ್ ಬಂದಿದೆ. ಅದನ್ನು ಆಫ್ ರೋಡಿಂಗ್ ಓಡೋದಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 15 ಮಾಡಲು, ಅದನ್ನು ಡೀಸೆಲ್ ಇಂಜಿನು, ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ವೀಲ್ ಬರುತ್ತೆ ನಿಮಗೆ, ಆ್ಯಂಡ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಫೋಗ್ ಲ್ಯಾಂಪು, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಆಮೇಲೆ ನಿಮಗೆ ಕಂಪನಿ ಆ್ಯಂಡ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಹೇಳ್ಬೋದು. ಆ್ಯಂಡ್ ಮೈಲೇಜ್ ಗಾಡಿ, ಪರ್ಫಾರ್ಮೆನ್ಸ್ ಗಾಡಿ ಯಾರು ನೋಡ್ತಾ ಅಂದರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಮೈಲೇಜ್ ಸಕ್ಕತ್ತಾಗಿ ಸಿಟಿಯಲ್ಲಿ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ. ಪರ್ಫಾರ್ಮೆನ್ಸ್ ಹೇಳಲೇಬೇಡಿ, ಯಾಕಂದರೆ ಡ್ಯೂರಾಟ್ರಕ್ ಇಂಜಿನ್ ಬರೋದು, ಇದು ಡೀಸೆಲ್ ಇಂಜಿನ್ನು. 2015 ಮಾಡಲು ಈಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ XUV ಆಫ್ ರೋಡಿಂಗ್ ಓಡಿಸೋಕ್ಕೆ ಇವಾಗ ಕ್ರಿಟಾರ್, ಬ್ರಿಜಾ ತೊಗೊಂಡೋಗಿ ಹೋಗಿದ್ರೆ ಬಜೆಟ್ ಸ್ವಲ್ಪ ಹೈ ಆಗುತ್ತೆ. ಅದೇ ಮಾಡಲ್ ಗಾಡಿ ನಾನು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 15 ಮಾಡಲ್ ಗಾಡಿ ಬರೀ 4,70,000, 4,70,000ಗೆ. 2015 ಮಾಡಲು, ಅದನ್ನು ಈಕೋ ಸ್ಪೋರ್ಟ್ಸ್ ಡೀಸೆಲ್ ಇಂಜಿನ್, ಅದನ್ನು ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು, ಸಾಗರ್ ಕಾರ್ಸ್ಗೆ. ಆ್ಯಂಡ್ ಲೋನಲ್ಲಿ ನೋಡ್ತಾ ಇದ್ದೀರ ಅಂದರೆ ಬೆಸ್ಟ್ ಲೋನ್ ಮಾಡ್ಕೊಡ್ತೀನಿ. ಲೋನ್ ಅಲ್ಲಿ ಆರಾಮಾಗಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ 70,000 50,000 ಡೌನ್ ಪೇಮೆಂಟ್ ಬರ್ಬೋದು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ, ಒಂದು 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಫೋರ್ಡ್ ಈಕೋ ಸ್ಪೋರ್ಟ್ಸ್, ಅದು ಕೂಡ ಟೈಟಾನಿಯಂ ವೆಹಿಕಲ್ ಸಿಗ್ತಿದೆ. ಸೊ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜು, ಒಳ್ಳೆ ಕ್ರೆಟಾ ಎಲ್ಲ ತೊಗೊಳೋ ಬಜೆಟಲ್ಲಿ, ಒಂದು ಲೋ ಬಜೆಟಲ್ಲಿ ಒಂದು ಬೆಸ್ಟ್ ಕೊಡ್ತಾ ಇದ್ದೀರಾ. ಮಹೇಂದ್ರ ತಾರ್ ಕೂಡ ತರಿಸಿದ್ದಾರೆ, ಅದು ಕೂಡ ನೋಡ್ಬೋದು. 8433 ಫ್ಯಾನ್ಸಿ ನಂಬರ್ ವೆಹಿಕಲ್ ಕೂಡ ಕೇಳೋರಿಗೆ. ಬೈ ಆಟೋಮೆಟಿಕಾ ಮ್ಯಾನ್ಯಲ್ ಇದು ಪ್ರವೀಣ್? ಇದನ್ನು ಕೂಡ ಆಟೋಮೆಟಿಕ್ ಇಂಜಿನು, ಪೆಟ್ರೋಲು ವಿತ್ ಪ್ಲಸ್ CNG ವೆಹಿಕಲ್ ಫಿಟ್ ಮಾಡಿದ್ದಾರೆ. ಇದು CNG ನಿಮಗೆ ಆರಾಮಾಗಿ ಒಂದು 18 ಮೈಲೇಜ್ ಬರ್ತಾ ಇದೆ. ಸಿಟಿಯಲ್ಲಿ 20 ಬರ್ತಾ ಇದೆ ಮೈಲೇಜು. ಆರಾಮಾಗಿ ನೀವು ಫುಲ್ ಟ್ಯಾಂಕ್ CNG ಮಾಡಿಬಿಟ್ರೆ ಕಣ್ಣು ಮುಚ್ಕೊಂಡು ಅರೌಂಡ್ 250 ಕಿಲೋಮೀಟರ್ಸ್ ಹೋಗಿ ಬರ್ಬೋದು. CNG ಫುಲ್ ಟ್ಯಾಂಕ್ ಮಾಡೋಕ್ಕೆ ನಿಮಗೆ 1,400 ರೂಪೀಸ್ ಬರುತ್ತೆ ನಿಮಗೆ ಖರ್ಚು. ಬರೋದು ಮೈಲೇಜು 250 ಹೋಗ್ಬೋದು ಆರಾಮಾಗಿ. ಅದೇ ಪೆಟ್ರೋಲ್ ನಿಮಗೆ ಮೈಲೇಜು ಒಂದು 12 ಬರುತ್ತೆ ನಿಮಗೆ. ಲಾಂಗ್ ಅಲ್ಲಿ ಒಂದು 13-14 ಬರ್ತಾ ಇದೆ, ಸಿಟಿಯಲ್ಲಿ 12 ಬರ್ತಾ ಇದೆ ಮೈಲೇಜು. ಅದಕ್ಕೆ CNGನೂ ಕೂಡ ಇದೆ, ಪೆಟ್ರೋಲ್ನು ಕೂಡ ಇದೆ. ನಿಮ್ಗೆ ಆಪ್ಷನಲ್ ಎರಡೂ ಯೂಸ್ ಮಾಡ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಥಾರು, ಅದನ್ನು ಡ್ರಿವೆನ್ ಅರೌಂಡ್ 51,000 ಕಿಲೋಮೀಟರ್ಸು. 2023 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು
ರೀಸನಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್, ಯಾರೂ ಕೊಡಲ್ಲ. ಜಸ್ಟ್ ಬರೀ 12,50,000 12,50,000ಗೆ ಒಂದು ಮಹೀಂದ್ರ ಥಾರ್ 2023 ಮಾಡಲು ಪೆಟ್ರೋಲ್ ವಿತ್ CNG. ಅದನ್ನು CNG ಬಂದುಬಿಟ್ಟು ಶೋರೂಮಲ್ಲಿ ಹಾಕಿರೋದು. ಅದನ್ನು ಕಂಪನಿ ರಿಕಾರ್ಡ್ ಬಿಲ್ಸ್ ಕೂಡ ಇದೆ ನನ್ನ ಹತ್ರ. 2 lakhs ಕೊಟ್ಟು ಶೋರೂಮಲ್ಲಿ ಟ್ಯಾಂಕ್ಸ್ ಫಿಟ್ ಮಾಡಿದ್ದಾರೆ ಅವರು. ಓಕೆ, ಟ್ಯಾಂಕ್ ಫಿಟ್ಮೆಂಟ್ ಕೂಡ ಆಗಿದೆ. ಲೋನ್ ಆಪ್ಷನ್ ನೋಡೋರಿಗೆ ಇದಕ್ಕೆ ಲೋನ್ ಆಪ್ಷನ್ ಇದ್ರೆ ಬೆಸ್ಟ್, ಪ್ರೊಫೈಲ್ ಚೆನ್ನಾಗಿದ್ರೆ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2.5 ಲಕ್ಷ 2 ಲಕ್ಷ ನಿಮಗೆ ಡೌನ್ ಪೇಮೆಂಟ್ ಬರ್ಬೋದು. ಓಕೆ, 2 ಲಕ್ಷ 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ನಿಮಗೆ CNG ಫಿಟೆಡ್, ಅದು ಕೂಡ ಕಂಪ್ನಿ ಫಿಟೆಡ್ ವೆಹಿಕಲ್ ನಿಮಗೆ ಕೊಡ್ತಾ ಇರೋದು. ವಿತ್ ಬಿಲ್ ಎಲ್ಲ ಪ್ರೊವೈಡ್ ಮಾಡಿ ಎಲ್ಲ ಇದೆ ಸರ್. 2 lakhs ಬಿಲ್ ಇದೆ ಅವ್ರ ಹತ್ರ. ಸರ್ವಿಸ್ ಮಾಡಿರೋದು, ಅದು CNG ಫಿಟ್ ಮಾಡಿರೋದು ಬಿಲ್ಲು ಪ್ಲಸ್ ಶೋರೂಮಲ್ಲಿ ಸರ್ವಿಸ್ ಆಗಿರೋ ಟ್ರ್ಯಾಕಿಂಗ್ ಎಲ್ಲ ಕೊಡ್ತೀನಿ. ಓಕೆ, ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬೇಕಂದ್ರೆ ಜಸ್ಟ್ ವಾಟ್ಸಪ್ ಮಾಡಿ ಶಕ್ನೆ ನಿಮಗೆ ಲೊಕೇಶನ್ನು ವಿತ್ ಪಿಕ್ಚರ್ ಸಮೇತ ಕಳ್ಸ್ಕೊಡ್ತೀನಿ 100%. ಹಾಗೆ ಜಾಗ್ವಾರ್ ಕೂಡ ಇದೆ, ಟಾಪ್ ಎಂಡ್ ವೆಹಿಕಲ್. ಹೇಳಿ ಡೀಲ್ಸ್ ಪ್ರವೀಣ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಲಕ್ಸುರಿ ಸೆಗ್ಮೆಂಟಲ್ಲಿ ಯಾರೋ ನಮ್ಮ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕಾರ್ ಬೇಕು ಅಂದರೆ ಬೆಸ್ಟ್ ಗಾಡಿ ತರಿಸಿದ್ದೀನಿ. ಅದನ್ನು ಜಾಗ್ವಾರ್ XF 20D ವೇರಿಯಂಟು, ಡೀಸೆಲ್ ಇಂಜಿನ್ನು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಶೋರೂಮ್ ರಿಕಾರ್ಡೆಡ್, ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿರೋದು. 50 ಚಿಲ್ಲರೆ ಓಡಿದೆ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು. ನೋಡ್ಬೋದು ಒಳಗಡೆ ಇಂಟೀರಿಯರು ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಪ್ಯಾನಿಮಿಕ್ ಸನ್ರೂಫ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ಸು ಒಂದು ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ. ABS, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಪ್ರತಿಯೊಂದು ಕಂಡೀಷನಲ್ಲಿ ಮೇಂಟೈನ್ ಮಾಡಿ ತೊಗೊಳಗೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಅಂದರೆ ನೋಡ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ಟೈರ್ಸ್ನು ಕೂಡ ಕಸ್ಟಮರು ಹಾಕಿದ್ದಾರೆ. ರೀಸೆಂಟ್ಲಿ ಹಾಕಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿರೋದು. ತುಂಬ ಚೆನ್ನಾಗಿದೆ. ಲಕ್ಸುರಿ ವೆಹಿಕಲ್ಲು. ಯಾರು ನೋಡ್ತಾರೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡು ಬಂದು 25 lakhs ಮೇಲೆ ಇದೆ. ಜಸ್ಟ್ ಫೈನಲ್ ಆಗಿ ಒಂದು 23 lakhs ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 23 ಲಕ್ಷ ಲೋನ್ ನೋಡೋರಿಗೆ. ಲೋನ್ ನೋಡೋರಿಗೆ ಆರಾಮಾಗಿ ಸರ್, ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಒಂದು 5 lakhs ತನಕ ಡೌನ್ ಪೇಮೆಂಟ್ ಬರೋದು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಮರ್ಸಿಡೀಸ್ CLA ಇದೆ, ಹೇಳಿ ವೆಲ್ಸ್ ಪ್ರವೀಣ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಸೆಗ್ಮೆಂಟಲ್ಲಿ ನನ್ನ ಹತ್ರ ಮರ್ಸಿಡೀಸ್ CLA, ಬೆನ್ಸ್ CLA ಕೂಡ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಅದನ್ನು 2016 ಮಾಡಲ್ ವೆಹಿಕಲ್, ಬೆನ್ಸ್ CLA 200 ಡೀಸೆಲ್ ವೇರಿಯಂಟು. ಸ್ಪೋರ್ಟ್ಸ್ ಲುಕ್ ಬರುತ್ತೆ ಇದು ನಿಮಗೆ. ನೋಡ್ತಾ ಇದ್ದೀರಾ ವೆಹಿಕಲ್ ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ನಿಮಗೆ ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ABS ಬ್ರೇಕು ನಿಮಗೆ ಆಲ್ಮೋಸ್ಟ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಆಗಲಿ, ಪ್ಯಾನಿಮಿಕ್ ಸನ್ರೂಫ್ ಕೂಡ ಆಗಲಿ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟಬಲ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ಬೋದು, ಇದಕ್ಕೆ ಬೀಡಿಂಗ್ ಲೆಸ್ ಬರುತ್ತೆ. ಇದಕ್ಕೆ ನಿಮಗೆ ಬೀಡಿಂಗ್ ಬರಲ್ಲ. ನೋಡ್ತಾ ಇದ್ದೀರಾ ನೀವು, ಮಿರರ್ಲೆಸ್ ಬೀಡಿಂಗ್ ಲೆಸ್ ಮಿರರ್ ಇದೆ, ಬೀಡಿಂಗ್ ಲೆಸ್ ಬರುತ್ತೆ. ನೋಡ್ತಾ ಇದ್ದೀರಾ, ಬೀಡಿಂಗ್ ಹಂಗೆ ಗ್ಲಾಸ್ ಮೇಲೆ ಆಗ್ಬಿಡುತ್ತೆ. ಓಪನ್ ಮಾಡಿದ್ರೆ ಕೆಳಗಡೆ ಆಗ್ಬಿಡುತ್ತೆ. ಆ ಥರ ಇದು ಟಾಪ್ ಎಂಡ್ ವೇರಿಯಂಟ್, ಲಕ್ಸುರಿ ವೆಹಿಕಲ್, ಸ್ಪೋರ್ಟ್ಸ್ ಲುಕ್ ಬರುತ್ತೆ ನಿಮಗೆ. ಡೀಸೆಲ್ ಇಂಜಿನ್, ಮೈಲೇಜ್ ಸಖತ್ತಾಗಿ ಸಿಟಿಯಲ್ಲಿ 15 ಬರುತ್ತೆ ನಿಮಗೆ. ಲಾಂಗಲ್ಲಿ ನಿಮಗೆ ಆಲ್ಮೋಸ್ಟ್ 17-18 ಬರುತ್ತೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಎಂಟರ್ ಮಾರ್ಕೆಟಲ್ಲಿ ಯಾರೂ ಕೊಡಲ್ಲ. ಜಸ್ಟ್ 17,50,000 17,50,000 ಬಂದರೆ ಒಂದು 2016 ಮಾಡಲು ಮರ್ಸಿಡೀಸ್ ಬೆನ್ಸ್ CLA 200 ಕೊಡ್ತಾ ಇದ್ದೀನಿ. ಅದನ್ನು CDI ಡೀಸೆಲ್ ಇಂಜಿನು. ಪ್ರೈಸಿಂಗಲ್ಲಿ ಕೊಡ್ತಾ ಇರೋದು 17.5, ಯಾರೂ ಕೊಡಲ್ಲ. ಲೋನಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ಣು ಮುಚ್ಕೊಂಡು ಒಂದು 10 to 12 lakhs ಲೋನ್ ಮಾಡ್ಕೊಡ್ತೀನಿ. ನಿಮಗೆ ಇದು 4 to 5 lakhs ನಿಮಗೆ ಡೌನ್ ಪೇಮೆಂಟ್ ಬರುತ್ತೆ. ನೋಡ್ತಾ ಇದ್ದೀರಾ ಪ್ರವೀಣ್, ನನ್ನ ಹತ್ರ i10 ಕೂಡ ಇದೆ. 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಮೇಂಟೈನ್, ಶೋರೂಮ್ ಸರ್ವಿಸ್ ಆಗಿರೋದು. ರಿಕಾರ್ಡೆಡ್ 68,000 ಓಡಿರೋದು ಗಾಡಿ. ಅದನ್ನು ಶೋರೂಮ್ ಸರ್ವಿಸ್ ಆಗಿದೆ. ಬಿಲ್ ಕೂಡ ನನ್ನ ಹತ್ರ ಇದೆ. ಶೋರೂಮ್ ಬಿಲ್ ಕೊಡ್ತೀನಿ ನಿಮಗೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ರೆ ತೊಗೊಳಗೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ರೀಸೆಂಟ್ಲಿ ಸರ್ವಿಸ್ ಆಗಿ ಇದನ್ನು ಕೂಡ ತೊಗೊಂಡು ಬಿಟ್ಟಿರೋದು. ಆ್ಯಂಡ್ ಫ್ರೆಶ್ FC ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ನಾ ಇದು, ಅದರಲ್ಲಿ ಕಪ್ಪ ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ ಮೈಲೇಜ್ ಸಕ್ಕದಾಗಿ, ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ನಿಮಗೆ ಮೈಲೇಜು. AC ಪವರ್ ಶೇರಿಂಗು 4 ಪಾಯಿಂಟ್ ಬರುತ್ತೆ. ಕಂಪನಿ ಸೀಟ್ಸ್ ಇದೆ ನಿಮಗೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ, 1,90,000 1,90,000ಗೆ 2010 ಮಾಡಲ್ i10. ಅದನ್ನು ಸಿಂಗಲ್ ಓನರು, ಫ್ರೆಶ್ FC ಆಗಿರೋದು ಗಾಡಿ. ಅದನ್ನು ಶೋರೂಮ್ ಸರ್ವಿಸ್ ಮಾಡಿರೋದು. ಬಿಲ್ ಕೂಡ ಜೊತೆಯಲ್ಲಿ ಕೊಡ್ತೀನಿ. ಓಕೆ, ಅದು ಕೂಡ ಬಿಲೋ 2 lakhs ಎಲ್ಲ ನೋಡ್ತಾರೆ. ಒಂದು i10 ಕೂಡ ಆಪ್ಷನ್ ಇರುತ್ತೆ. ಸ್ಪಾರ್ಕು ಲೋ ಬಜೆಟಲ್ಲಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, ನನ್ನ ಹತ್ರ ಒಂದು ಸ್ಮಾಲ್ ಕಾರು. ಯಾರು ಲೋ ಬಜೆಟಲ್ಲಿ ಕಲಿಯೋಕ್ಕೆ ಬೇಕು, ಅಲ್ಲ ಲೋ ಫ್ಯಾಮಿಲಿದಲ್ಲಿ ಒಂದು ಗಾಡಿ ತೊಗೊಳ್ಳೋಣ, ಕಮ್ಮಿ ಬಜೆಟಲ್ಲಿ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಗಾಡಿ ಸ್ಮಾಲ್ ಕಾರ್ ತರಿಸಿದ್ದೀನಿ. ಅದು 2007 ಮಾಡಲ್ ಚೆವರ್ಲೆಟ್ ಸ್ಪಾರ್ಕು. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ ನಿಮಗೆ. ಆ್ಯಂಡ್ ಫ್ರಂಟ್ 2 ಪವರ್ ವಿಂಡೋಸ್ ಕೂಡ ಬರುತ್ತೆ ನಿಮಗೆ. ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಆ್ಯಂಡ್ ಡ್ರಿವೆನ್ 78,000 ಓಡಿದೆ ಗಾಡಿ. 2007 ಮಾಡಲ್ ಫ್ರೆಶ್ FC ಮಾಡಿಸಿದ್ದಾರೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಯಾರೂ ಲೋ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಫೈನಲ್ ಆಗಿ ಒಂದೇ ಬೆಲೆ, 99,000 ಬಂದರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. 1 ಲಕ್ಷ ಅಂತ ಹೇಳ್ತಾ ಇದ್ರು ಫೈನಲ್. ತಿರ್ಗಾ ₹1,000 ಕಮ್ಮಿ ಮಾಡಬೇಡಣ, 1 ಲಕ್ಷ ರೌಂಡ್ ಫಿಗರ್ ಅದು ಬೇಡ ಅಂತ 999ಗೆ ನನ್ನ ಹತ್ರ ಬಂದರೆ ತೊಗೊಂಡು ಕೊಡ್ತೀನಿ. ಓಕೆ, ಬರೀ 99,000ಕ್ಕೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು 1 ಲಕ್ಷ ಬಿಲ್ಲಲ್ಲಿ ಈ ವೆಹಿಕಲ್ ನೋಡ್ತಾ ಇದೆ, ಇದೇ ಸ್ಟಾರ್ಟಿಂಗ್ ವೆಹಿಕಲ್ಲ. ಓಕೆ, ಸ್ಟಾರ್ಟಿಂಗ್ ವೆಹಿಕಲ್ ಇದೇ ಆಗಿರುತ್ತೆ. ಸ್ಪಾರ್ಕಲ್ಲಿ ನಿಮಗೆ ಸಿಸ್ಟಮ್ ಕೂಡ ಫಿಟ್ಮೆಂಟ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಗಾಡಿ ಕೂಡ ಕ್ಲೀನಾಗಿ ಕೂಡ ಮೇಂಟೈನ್ ಆಗಿದೆ. 1 ಲಕ್ಷ ಕೊಟ್ಟರು ನೀವು ರೀಸೇಲ್ ಮಾಡ್ಬೋದು. ತಿರ್ಗಾ ರೀಸೇಲು ಆರಾಮಾಗಿ ಯಾವಾಗನೂ ಬೇಡ ಅಂದ್ರೂ ಸೇಲ್ ಮಾಡ್ಬೋದು. ಯೂಸ್ ಮಾಡಿಬಿಟ್ಟು ಅವರು ಕಲಿಯಬಿಟ್ಟು ಗಾಡಿ ಆರಾಮಾಗಿ ಸೇಲ್ ಮಾಡೋ ₹1 ಲಾಸ್ ಆಗಲ್ಲ. ಓಕೆ, ₹1 ಲಾಸ್ ಆಗಲ್ಲ ಅಂತ ಹೇಳಿದ್ದಾರೆ.
ಹಾಗೆ ಒಂದು ಸೆಲ್ಯೂರ್ ಇದೆ. ಸೆಲೀರೋ ನೋಡ್ತಾ ಇದ್ದೀರಾ ಪ್ರವೀಣ್, ಯಾರು ಆಟೋಮೆಟಿಕ್ ಗಾಡಿ ಬೇಕು, ಮಾರುತಿಲಿನೇ ಬೇಕು, ಮೈಲೇಜ್ ಗಾಡಿ ಬೇಕು ಅಂದರೆ ಮಾರುತಿ ಸೆಲೀರಿಯೋ ಕೂಡ ಇದೆ. 2014 ಮಾಡಲು VXI ವೇರಿಯಂಟು ತುಂಬ ಚೆನ್ನಾಗಿದೆ, ತೊಗೊಂಡೋಗಿ ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಇದನ್ನು ಕೂಡ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. AC ಪವರ್ ಸ್ಟೇರಿಂಗ್ 4 ಪಾಯಿಂಟ್ ಬರುತ್ತೆ. ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಟಚ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ 2,90,000 2,90,000 ಫೈನಲ್ ಆಗಿ ಮಾಡ್ಕೊಡ್ತೀನಿ. 2,90,000 ಫೈನಲೈಸ್ ಆಗೋಗುತ್ತೆ. ಲೋನ್ ನೋಡೋರಿಗೆ ಇದಕ್ಕೆ ಲೋನ್ ನೋಡೋರಿಗೂ ಕೂಡ ಆರಾಮಾಗಿ ಒಂದು 50,000 to 70,000 ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ತೊಗೊಂಡ್ಬಂದರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಮಾರುತಿ ಸುಜುಕಿ ಎರ್ಟಿಗಾ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, ನಿಮಗೆ ಫ್ಯಾಮಿಲಿ ಯೂಸ್ಗೆ ಒಂದು ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, ಅದೂ ಒಂದು 7 ಸೀಟರ್ ಗಾಡಿ ಬೇಕು ಅಂದರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ಮಾರುತಿ ಎರ್ಟಿಗಾ. 2013 ಮಾಡಲು ZDI ಟಾಪ್ ಎಂಡ್ ವೇರಿಯಂಟ್ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇದರಲ್ಲಿ ನೋಡ್ತಾ ಇದ್ದೀರಾ ಹೊಸ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ಇಂಟೀರಿಯರ್ ಮೊನ್ನೆ ರೀಸೆಂಟ್ಲಿ ಹಾಕಿರೋದು ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ZDI ಅಂದರೆ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಆ್ಯಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ಸು, ಇವ ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನಿಮಗೆ, ವೈಫರ್ ಕೂಡ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಯಾರಿಯರ್ ಔಟ್ ಆಫ್ ಮಾರ್ಕೆಟು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ ಅವರು ಫ್ಯಾಮಿಲಿ ಯೂಸ್ಗೆ. ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, ಅರೌಂಡ್ 5 lakhs ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನ್ ನೋಡ್ರಿ ಇದಕ್ಕೆ. 13 ಲೋನ್ ನೋಡ್ತಾ ಇದ್ರೆ ಬೆಸ್ಟ್. ಆರಾಮಾಗಿ ಅವ್ರಿಗೆ ಒಂದು ಲೋನ್ ಪೇಮೆಂಟ್ ಒಂದು 2 lakhs ಮಾಡಿಕೊಟ್ರೆ ಮಿಕ್ಕಿದ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 3 ಲಕ್ಷ ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಓಕೆ, ಬೆಲೆನೋ ಇದೆ ಹೇಳಿ, ಬೆಲೆನೋ. ನೆಕ್ಸ್ಟ್ ನೋಡ್ತಾ ಇರೋ ಪ್ರವೀಣ್, ಆಟೋಮೆಟಿಕ್ ಗಾಡಿಯಲ್ಲಿ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂದರೆ ಮಾರುತಿ ನಂತರ ಬೆಲೆನೂ ಕೂಡ ಇದೆ. 2018 ಮಾಡಲ್ ವೆಹಿಕಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಡೆಲ್ಟಾ ವೇರಿಯಂಟ್ ಅಂತ ಅನಿಸುತ್ತೆ. ಇದು AC ಪವರ್ ಸ್ಟೇರಿಂಗು 4 ಪಾಯಿಂಟ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ, ಆ್ಯಂಡ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಲು, ಮಿರರ್ ಓಪನಿಂಗ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ಪ್ರವೀಣ್. ಜಸ್ಟು ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. 18 ಮಾಡಲ್ಲು ಆಟೋಮೆಟಿಕ್ ಗಾಡಿ ಕೊಡ್ತಾಯಿದ್ದೀನಿ. ಫೈನಲ್ ಆಗಿ ಪ್ರವೀಣ್ ಒಂದೇ ಬೆಲೆ 5,45,000 5,45,000 ಬಂದರೆ ಫೈನಲ್ ಆಗಿ ನಿಮಗೆ ಒಂದು ಬೆಲೆನೂ ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ನೋಡೋರು ಇದಕ್ಕೆ. ಲೋನ್ ನೋಡ್ತಾ ಇರೋದು ಅವ್ರಿಗೂ ಆರಾಮಾಗಿ ಇದು ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ಲೋನ್ ಆಗುತ್ತೆ. 10% ಡೌನ್ ಪೇಮೆಂಟ್ ಮಾಡಬೇಕು. ಓಕೆ, ಒಂದು i20 ಕೂಡ ಇದೆ. ಎಲೆಂಟ್ ಶೇಪ್ ಹೇಳಿ. i20 ಬಂದುಬಿಟ್ಟು ಪ್ರವೀಣ್ 2017 ಮಾಡಲ್ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್, 33,000 ಓಡಿದ ವೆಹಿಕಲ್ಲು, ಸ್ಪೋರ್ಟ್ಸ್ ವೇರಿಯಂಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ, ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಇದರಲ್ಲಿನೂ ಕೂಡ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗು, ABS ಬ್ರೇಕ್ ಬರುತ್ತೆ ನಿಮಗೆ, ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದಾರೆ ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, ನಾನು 5,85,000 5,85,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಲೋನ್ ಆಪ್ಷನ್ i20ಗೆ. ಲೋನ್ ಇದಕ್ಕೂ ಆಲ್ಮೋಸ್ಟ್ ಪ್ರೊಫೈಲ್ ಚೆನ್ನಾಗಿದ್ರೆ 90% ಲೋನ್ ಆಗುತ್ತೆ. 10% ಡೌನ್ ಪೇಮೆಂಟ್ ಮಾಡಬೇಕು. ಓಕೆ, ಒಂದು 10% ಡೌನ್ ಪೇಮೆಂಟ್ ಮಾಡಿ. ಅದು ಕೂಡ i20 ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಇಂಜಿನು. ಓಕೆ, ಪೆಟ್ರೋಲ್ ಇಂಜಿನ್ ಬರುತ್ತೆ. ಹಾಗೆ ಒಂದು ಜಾಜ್ ಕೂಡ ಇದೆ, ಹೋಂಡಾ ಜಾಜ್. ಜಾಝಲ್ಲಿನೂ ಕೂಡ ಯಾರು ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಜಾಜ್ನೂ ಕೂಡ ಇದೆ. 2016 ಮಾಡಲ್ ಗಾಡಿ, ಅದನ್ನು ಡ್ರಿವೆನ್ ಅರೌಂಡ್ 23,000 ಓಡಿದೆ. ರೆಕಾರ್ಡೆಡ್ ಶೋರೂಮಲ್ಲಿ ಚೆಕ್ ಮಾಡ್ಕೊಳ್ಬೋದು. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಇದೆ. ಪ್ರತಿಯೊಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಪ್ರವೀಣ್ ಫೈನಲ್ ಆಗಿ ಒಂದೇ ಬೆಲೆ 5,25,000 5,25,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 5,25,000 ಬಂದರೆ ಫೈನಲ್ ಆಗುತ್ತೆ. 16 ಮಾಡಲ್ ಗಾಡಿ, ಅದು ಬರೀ 23,000 ಓಡಿರೋದು ಗಾಡಿ, ಆಟೋಮೆಟಿಕ್ ಗಾಡಿ. i-Tech V ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಓಕೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಅದು ಕೂಡ ಬರ್ತಿದೆ i-Tech. ಬೇಗ ವಿಸಿಟ್ ಮಾಡಿ. ಮಾರುತಿ ಸುಜುಕಿ ರಿಡ್ಜ್ ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ರಿಡ್ಸ್ ಕೂಡ ಇದೆ ಪ್ರವೀಣ್ ನನ್ನ ಹತ್ರ. 2010 ಮಾಡಲ್ ವೆಹಿಕಲ್ ಇದು. ಓಕೆ, ಪೆಟ್ರೋಲ್ ಇಂಜಿನ್ನು, VXI ವೇರಿಯಂಟು, ಅದನ್ನು 57,000 ನೋಡಿರೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಫ್ರೆಶ್ FC ಮಾಡಿಸಿದ್ದಾರೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪ್ರವೀಣ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದು 2,35,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 2,35,000 ಬಂದರೆ ಫೈನಲ್ ಆಗಿದೆ. ಹೌದು. ಓಕೆ, ಲೋನ್ ಆಪ್ಷನ್ ನೋಡ್ರಿ ರಿಡ್ಜ್ಗೆ. ಲೋನ್ ಹೋದ್ರೆ ಇದಕ್ಕೆ ಆರಾಮಾಗಿ 50% 60% ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದು 40-50% ಡೌನ್ ಪೇಮೆಂಟ್ ಮಾಡ್ಕೊಳ್ಬೇಕು. ಬ್ಯಾಂಕ್ ಫೈನಾನ್ಸ್ ಆಗುತ್ತಾ, ಪ್ರೈವೇಟ್ ಫೈನಾನ್ಸ್ ಆಗುತ್ತೆ? ಪ್ರೈವೇಟಲ್ಲಿ ಮಾಡ್ಕೊಡ್ತೀನಿ. ಪ್ರೈವೇಟಲ್ಲೇ, ಬೆಂಗಳೂರು ಲೋಕಲ್ ಇದ್ರೆ ಮಾತ್ರ ಆಗೋದು. ಹೌದು. ಓಕೆ, ಅದು ಒಂದು ಬ್ರಿಯೋ ಕೂಡ ಇದೆ ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೋಂಡಾ ಬ್ರಿಯೋ ಕೂಡ ಇದೆ ನನ್ನ ಹತ್ರ. ಬ್ರಿಯೋ ಬಂದುಬಿಟ್ಟು 2014 ಮಾಡಲು, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 41,000 ಕಿಲೋಮೀಟರ್, S ವೇರಿಯಂಟ್ ಇದು. AC ಪವರ್ ಸ್ಟೇರಿಂಗ್ ಬರುತ್ತೆ, 4 ಪಾಯಿಂಟ್ ಬರುತ್ತೆ, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಅಲಾಯ್ಸ್ ಬರಲ್ಲ S ವೇರಿಯಂಟ್ಗೆ. ಆ್ಯಂಡ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. 41,000 ನೋಡಿರೋದು ಗಾಡಿ. ಇಂಜಿನ್ ಎಲ್ಲ ತುಂಬ ಸ್ಮೂತ್ ಆಗಿದೆ. ಮೈಲೇಜ್ ಕೂಡ 15-16 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಅರೌಂಡ್ 3,35,000 3,35,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 3,35,000 ಬಂದರೆ ಒಂದು, ಅದು ಕೂಡ S ವೇರಿಯಂಟ್ ಇದು. ಹೌದು.
ಒಂದು ಹೋಂಡಾ ಅಮೇಜ್ ಕೂಡ ಇದೆ, ಹೇಳಿ ಅಮೇಜ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅಮೇಜ್ ಕೂಡ ಇದೆ ಪ್ರವೀಣ್ ನನ್ನ ಹತ್ರ. ಡೀಸೆಲ್ ಗಾಡಿ ಬ್ರಿಯೋ ಬೇಡ ನಿಮಗೆ, ಡೀಸೆಲ್ ಅಲ್ಲಿ ಸೆಡಾನ್ ಸ್ವಲ್ಪ ಸೆಡಾನ್ ಅಂದ್ರೆ ಸೆಡಾನ್ ಇಂದ ಹ್ಯಾಶ್ ಬ್ಯಾಕ್ ಕಮ್ಮು ಸೆಡಾನ್ ಆ ತರ ಬರುತ್ತೆ. ಇದು 15 ಮಾಡಲು ಡೀಸೆಲ್ ಇಂಜಿನ್, ಮೈಲೇಜ್ ಸಕ್ಕತ್ತಾಗಿ ಸಿಟಿಯಲ್ಲಿ 20 ಇಂದ 22 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ ಕಣ್ಮುಚ್ಕೊಂಡು. ಡೀಸೆಲ್ ಗಾಡಿ ವೆಲ್ ಮೇಂಟೈನ್ ಮಾಡಿರೋದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಪ್ರವೀಣ್, ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ 2,95,000 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಅಲ್ಲ ಡೀಸೆಲ್ ಮೈಲೇಜ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತಾರೋ 13 ಮಾಡಲ್ ಗಾಡಿ ಬರೀ 2,95,000ಗೆ, ಬರೀ 2,95,000 ರೂಪಾಯಿಗೆ ಡೀಸೆಲ್ ವೆಹಿಕಲ್ ಹೋಂಡಾ ಅಮೇಜ್ ಸಿಕ್ತಿದೆ. ಒಂದು KV ನೋಡೋರಿಗೆ ವೈಟ್ ಕಲರ್, ಹೇಳಿ ಡೀಲ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜ್ ಗಾಡಿ ಬೇಕು, ಕಾಂಪ್ಯಾಕ್ಟ್ XUV ಗಾಡಿ ಬೇಕು, ಒಳ್ಳೆ ಲುಕ್ ಗಾಡಿ ಬೇಕು XUV ತರ ಅಂದ್ರೆ KUV 100 ತಗೊಳ್ಳಿ. ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದೀನಿ. 2017 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್, ವೆಲ್ ಮೇಂಟೈನ್ ಮಾಡಿರೋದು. K8 ಟಾಪ್ ಎಂಡ್, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ವೀಲ್, ಡಿಫಾಕರ್, ಫೋಗ್ ಲ್ಯಾಂಪ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಬ್ಯಾಕ್ ವೈಫರ್ ಅಂಡ್ ನಿಮಗೆ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಪ್ರೈಸಿಂಗ್ ಅಲ್ಲಿ ಕೂಡ ಮೈಲೇಜ್ ಸಿಟಿಯಲ್ಲಿ ನಿಮಗೆ 18 to 20 ಬರುತ್ತೆ, ಲಾಂಗ್ 20 to 23 ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್, ಅರೌಂಡ್ 3,45,000 3,45,000ಗೆ 2017 ಮಾಡಲು ಡೀಸೆಲ್ಲು KUV 100 K8 ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ಟೊಯೋಟಾ ಕೊರೋಲಾ ಕೂಡ ಇದೆ, ಅದನ್ನು ಕೊರೋಲಾ ಆಲ್ಟಿಸು ಡೀಸೆಲ್ ಪೆಟ್ರೋಲ್ ಇಂಜಿನ್. ಇದು ವೆಲ್ ಮೇಂಟೈನ್ ಮಾಡಿದರೆ 2012 ಮಾಡಲು. ಆಲ್ಮೋಸ್ಟ್ ನಿಮಗೆ ಇನೋವಾ ಲುಕ್ ಬರುತ್ತೆ. ಒಳಗಡೆ ಡ್ಯಾಶ್ ಬೋರ್ಡ್ ಎಲ್ಲ ನಿಮಗೆ ವುಡ್ ಸ್ಟೀರಿಂಗ್ ಬರುತ್ತೆ ನಿಮಗೆ, ಆ್ಯಂಡ್ ಎಲ್ಲ ಡೋರ್ಸ್ಗೆಲ್ಲ ವುಡ್ ಫಿನಿಶಿಂಗ್ ಇದು ಬರುತ್ತೆ ನಿಮಗೆ. ಹ್ಯಾಂಡಲ್ಸು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಇದೆ, ಏರ್ ಬ್ಯಾಗ್, ABS, ಆ್ಯಂಡ್ ಇದರಲ್ಲಿ ಬಟನ್ ಸ್ಟಾರ್ಟ್ ಕೂಡ ಇರೋದು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇರೋದು, ಟಾಪ್ ಎಂಡ್ ಗಾಡಿ ಇದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್, ಇದನ್ನು ಕೂಡ ಫೈನಲ್ ಒಂದೇ ಬೆಲೆ ರೀಜನಲ್ ಪ್ರೈಸ್. ಯಾರು ಟೊಯೋಟಾ ಗಾಡಿ ಲವರ್ಸ್ ಅವರಿಗೆ ಫೈನಲ್ ಒಂದು ಆಫರ್ ಕೊಡ್ತಾ ಇದ್ದೀನಿ. 2,45,000 2,45,000ಗೆ 2012 ಮಾಡಲು ಕೊರೋಲಾ ಆಲ್ಟಿಸ್ ಕೊಡ್ತಾ, ಅದನ್ನು ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ, ಇದು ಲೋನ್ ಆಪ್ಷನ್ ನೋಡ್ರಿಗೆ, ಲೋನ್ಗೆ ಪ್ರೈವೇಟ್ ಲೋನ್ ಆರಾಮಾಗಿ 1.5 ಇಂದ 1.5 ತನಕ ಲೋನ್ ಮಾಡ್ಕೊಡ್ತೀನಿ. ನಿಮ್ಗೆ ಇದು ಏನಿದೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡು. ಓಕೆ ಬೈ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ, ಅದನ್ನು 16 ಮಾಡಲ್ VXC ಆಪ್ಷನಲ್ ವೆಹಿಕಲ್, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಲಿ ಇದೆ. AC ಪವರ್ ಸ್ಟೇರಿಂಗ್ 4 ಪಾಯಿಂಟು, ಆಮೇಲೆ ನಿಮ್ಮ ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ಲು ಆ್ಯಂಡ್ ಸೈಡ್ ಮಿರರ್ ಎಲ್ಲ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ, ಕಂಪನಿ ಸಿಸ್ಟಮ್ ಕೂಡ ಇದೆ, ತುಂಬ ಚೆನ್ನಾಗಿದೆ. VXC ಆಪ್ಷನಲ್ ಇದು. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರವೀಣ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ ಫೈನಲ್ ಆಗಿ ಒಂದೇ ಬೆಲೆ 4,25,000 4,25,000ಗೆ 16 ಮಾಡಲ್ ಶಿಫ್ಟ್ ಡಿಸೈರ್ VXC ಆಪ್ಷನಲ್ ಕೊಡ್ತಾ ಇರೋದು. ಜಲ್ದಿ ಬನ್ನಿ ಗಾಡಿ ತೊಗೊಂಡೋಗಿ. ಓಕೆ, ಅದು ಕೂಡ ಪೆಟ್ರೋಲ್ ವರ್ಷನ್ ಸಿಗ್ತಿದೆ. ಲೋನ್ ಆಪ್ಷನ್ ನೋಡೋರು ಇದಕ್ಕೆ ಆರಾಮಾಗಿ ಪ್ರವೀಣ್ ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ಣು ಮುಚ್ಕೊಂಡು 50,000 ಡೌನ್ ಪೇಮೆಂಟ್ ಮಾಡಬೇಕು, ಮಿಕ್ಕಿದ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಓಕೆ, ಒಂದು ಫೀಗೋ ಕೂಡ ಇದೆ ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫೋರ್ಟ್ ಫಿಗೋನು ಕೂಡ ಇದೆ. 2014 ಮಾಡಲು ವೈಟ್ ಕಲರಲ್ಲಿ ZX ಎಂಜಿನು, ಪೆಟ್ರೋಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ಖರ್ಚು ಮಾಡೋಂಗಿಲ್ಲ ಸರ್, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಫೈನಲ್ ಆಗಿ ಒಂದು 2,10,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಫೋರ್ಟ್ ಫಿಗೋ 2014 ಮಾಡಲ್ ವೆಹಿಕಲ್ ಕೊಡ್ತಾ ಇರೋದು, ತುಂಬ ಚೆನ್ನಾಗಿದೆ, ಬೆಸ್ಟ್. ಬನ್ನಿ ತೊಗೊಂಡೋಗಿ. ಇನ್ನು ವೆಂಟೋ ನೋಡ್ತಾ ಇದ್ದೀರಾ ಅಂದರೆ ನನ್ನ ಬೆಸ್ಟ್ ಗಾಡಿ ವೆಂಟೋ ಬಂದಿದೆ, ಅದನ್ನು ಡೀಸೆಲ್ ಗಾಡಿ, ಟಾಪ್ ಆ್ಯಂಡ್ ಆಟೋಮೆಟಿಕ್ ವೆಹಿಕಲು, 16 ಮಾಡಲ್ 16 ಮಾಡಲ್ ವೆಹಿಕಲು, ತುಂಬ ಸಕ್ಕತ್ತಾಗಿದೆ. ಜಸ್ಟ್ ಎಣ್ಣೆ ಬಂದಿರೋದು, ಇನ್ನೂ ಪಾಲಿಶ್ ಗಿಲಿಶ್ ಏನೂ ಆಗಿಲ್ಲ, ಎಲ್ಲ ಮಾಡ್ಕೊಡ್ತೀನಿ. ಪ್ರತಿಯೊಂದು ರಬ್ಬಿಂಗ್, ಪಾಲಿಶಿಂಗ್, ಕ್ಲೀನಿಂಗ್ ಎಲ್ಲ ಇಂಟೀರಿಯರ್ ಎಲ್ಲ ವಾಶ್ ಮಾಡ್ಬೋದು. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸಕ್ಕತ್ತಿದೆ. ಹೈಲ್ಯಾಂಡ್ ಟಾಪ್ ಆ್ಯಂಡ್ ವೇರಿಯಂಟ್ ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಕಣ್ಮುಚ್ಕೊಂಡು 15-16 ಬರುತ್ತೆ, ಲಾಂಗಲ್ಲಿ 18 ಬರುತ್ತೆ. ಆಟೋಮೆಟಿಕ್ ಡೀಸೆಲ್ಲು ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲ್ಯಾಂಡ್ ಕೊಡ್ತಾ ಇರೋದು, ಅದು 16 ಮಾಡಲ್ ಗಾಡಿ. ಬೇರೆ ಎಷ್ಟಿಗೆ ಗೊತ್ತಾ, 4,45,000 4,45,000ಗೆ ಎಂಟರ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ. ನನ್ನ ಹತ್ರ ವೋಲ್ಕ್ಸ್ವ್ಯಾಗನ್ ವೆಂಟೋ, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾಯಿನಿ. ಬನ್ನಿ ಇಮಿಡಿಯೇಟ್ಲಿ ಡ್ರಾಪ್ ಮಾಡ್ಕೊಂಡು ತೊಗೊಂಡೋಗಿ. ಓಕೆ, ಇನ್ನೊಂದು ವರ್ಣ. ನೆಕ್ಸ್ಟ್ ನಿಮಗೆ ವೆಂಟೋ ಬೇಡ ಅಂದರೆ ಕೂಡ ನನ್ನ ಹತ್ರ ಆಪ್ಷನ್ ವರ್ನಾನು ಕೂಡ ಇದೆ. ಡೀಸೆಲಲ್ಲಿ ವರ್ನ ಆಟೋಮೆಟಿಕ್, ಇದನ್ನು ಕೂಡ SX ಆಪ್ಷನಲ್ಲು. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ, ಫೋಗ್ ಲ್ಯಾಂಪು, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಫುಲ್ ಲೋಡೆಡ್ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಇದನ್ನು ಕೂಡ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಬೇರೆ 3,75,000 3,75,000 ಬಂದರೆ ಫೈನಲ್ ಆಗಿ 13 ಮಾಡಲು ಡೀಸೆಲ್ ವರ್ನ ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಬನ್ನಿ ಗಾಡಿ ತೊಗೊಂಡೋಗಿ. ಇದರ ಚವರ್ಲೈಟಲ್ಲಿ ಸೇಲ್ ಇದೆ, ಅದನ್ನು ಯುವ ಅಂತ ಹೇಳ್ತಾರೆ ಇದಕ್ಕೆ. ಚವರ್ಲೈಟ್ ಸೇಲ್ ಯುವ 2014 ಮಾಡಲ್ ಟಾಪ್ ಆ್ಯಂಡ್ ವೇರಿಯಂಟು, ವಿತ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕಿದ್ದಾರೆ ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಇದೆ ನಿಮಗೆ, ಆಲ್ಮೋಸ್ಟ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನು ಸಕ್ಕದಾಗಿದೆ, ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತ ಹೇಳ್ಬೋದು. ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದೆ, ಅದನ್ನು 14 ಮಾಡಲ್ ವೆಹಿಕಲು. ಜಸ್ಟ್ 1,90,000 ಬಂದರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ನೋಡ್ತಾ ಇದ್ದಾರೆ ಮುಂದ್ಗಡೆ ಒಂದು ಏಕೋ ಸ್ಪೋರ್ಟ್ಸ್ ಬಂದಿದೆ, ಅದನ್ನು 2014 ಮಾಡಲು, ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ವೆಹಿಕಲು, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈಟಾನಿಯಂ ವೇರಿಯಂಟ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್ ಪಾಯಿಂಟ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಅಂದರೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದೆ, ಇದನ್ನು ಕೂಡ ಫೈನಲ್ ಆಗಿ ಒಂದು 4,35,000ಗೆ ಫೈನಲ್ ಮಾಡ್ಕೊಡ್ತೀನಿ. 2014 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್ ಈಕೋ ಸ್ಪೋರ್ಟ್ಸು. ಓಕೆ, 2O ಅಂತ ಹೇಳ್ತಾರೆ. ಬ್ಯಾಟ್ರಿ ವೆಹಿಕಲ್, ಯಾರೂ ಬ್ಯಾಟ್ರಿ ಕಾರ್ ಬೇಕು, ಅದನ್ನು ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಚಿಕ್ಕ ಗಾಡಿ ಬೇಕು, ಸ್ಮಾಲ್ ಕಾರು, ಬ್ಯಾಟ್ರಿ ಯೂಸ್ ಗಾಡಿ ಬೇಕು, ಆಟೋಮೆಟಿಕ್ ಗಾಡಿ ಬೇಕಂದ್ರೆ ತೊಗೊಳ್ಬೋದು. ಈ 2O ನನ್ನ ಹತ್ರ ಬ್ಯಾಟ್ರಿ ಕಾರ್ ಇದೆ. ಬ್ಯಾಟ್ರಿ ಎಲ್ಲ ಚೆನ್ನಾಗಿದೆ, ಆಲ್ಮೋಸ್ಟ್ 100 ಬರ್ತಾ ಇದೆ ನಿಮಗೆ ಮೈಲೇಜು. ಆ್ಯಂಡ್ ಒಳಗಡೆ ಇಂಟೀರಿಯರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ನಿಮಗೆ. ಕಂಪನಿ ಸಿಸ್ಟಮ್ನು ಕೂಡ ಫಿಟ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮು. ಪ್ರೈಸಿಂಗಲ್ಲಿ
ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದು 2,25,000ಗೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀನಿ. Hyundai i10 ಗ್ರ್ಯಾಂಡ್ ಕೂಡ ಇದೆ ಸ್ಪೋರ್ಟ್ಸ್ ವೇರಿಯಂಟ್ ಹತ್ರ. 2016 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಫೈನಲ್ ಆಗಿ ಒಂದೇ ಬೆಲೆ 2016 ಮಾಡಲ್ i10 ಗ್ರ್ಯಾಂಡ್ ಕೊಡ್ತಾ ಇದ್ದೀನಿ ಬರೀ 3,55,000ಗೆ ಕೊಡ್ತಾ ಇದ್ದೀರಾ. ನಮ್ಮ ಮುಂದ್ಗಡೆ ಒಂದು i20 ಕೂಡ ಇದೆ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ತುಂಬಾ ಮೇಂಟೈನ್ ಮಾಡಿರೋದು ಸಖತ್ತಾಗಿದೆ ಗಾಡಿ ವೆಹಿಕಲ್. ಜಸ್ಟ್ 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸೆಡಾನ್ ಕಾರಲ್ಲಿ ಲೋ ಬಜೆಟ್ ಅಲ್ಲಿ ಕಮ್ಮಿ ಗಾಡಿ ಒಳ್ಳೆ ಗಾಡಿ ಬೇಕು ಅಂದ್ರೆ 9 ಮಾಡಲ್ ಹೋಂಡಾ ಸಿಟಿ ಇದೆ ಸಿಂಗಲ್ ಓನರ್ ವೆಹಿಕಲ್ ಬರೀ 2,70,000ಗೆ ನೋಡ್ತಾ ಇದ್ದೀರಾ. ಪ್ರವೀಣ್ ನನ್ನ ಹತ್ರ ಸೆಡಾನ್ ಕಾರು ಡೀಸೆಲ್ ಗಾಡಿ ಬೇಕು ಮೈಲೇಜ್ ಗಾಡಿ ಬೇಕು ಅಂದ್ರೆ ವರ್ನಾ ಟ್ರಾನ್ಸ್ಫಾರ್ಮ್ ಇದೆ 2011 ಮಾಡಲ್ ಅದನ್ನು ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಫೈನಲ್ ಆಗಿ ಒಂದು 2,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಟಿಯೋಸ್ ಲೀವಾ ನೋಡ್ತಾ ಅವ್ರಿಗೆ ನನ್ನ ಹತ್ರ ಇಟಿಯೋಸ್ ಲೀವಾನು ಕೂಡ ಇದೆ 2013 ಮಾಡಲ್ ಇಟಿಯೋಸ್ ಲೀವಾ ಕೊಡ್ತಾ ಇದ್ದೀನಿ. ಅದನ್ನು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ಫೈನಲ್ ಆಗಿ ಒಂದು 2,95,000 ಬಂದರೆ 2013 ಮಾಡಲ್ ಇಟಿಯೋಸ್ ಲೀವಾ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದಾರೆ ಪ್ರವೀಣ್ ಹತ್ರ ಸ್ಕಾಲಾ ಕೂಡ ಇದೆ 2016 ಮಾಡಲ್ ವೆಹಿಕಲ್ ರೆನಾಲ್ಡ್ ಸ್ಕಾಲಾ ಟಾಪ್ ಎಂಡ್ ವೇರಿಯಂಟು ಏರ್ ಬ್ಯಾಗ್ ಆಗಲಿ ABS ಕಂಪನಿ ಸಿಸ್ಟಮ್ ಟಚ್ ಸ್ಕ್ರೀನ್ದು ಆ್ಯಂಡ್ ಬ್ಯಾಕ್ AC ಕೂಡ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಪ್ರವೀಣ್ 3,25,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ನಂತರ ಡಸ್ಟರ್ನು ಕೂಡ ಬಂದಿದೆ 2013 ಮಾಡಲ್ RX-Z 110 PS ಟಾಪ್ ಎಂಡ್ ವೇರಿಯಂಟು 2013 ಮಾಡಲು ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಳೆ ಪ್ರವೀಣ್ ಅರೌಂಡ್ 3,90,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ.